ಹೇ ಗಾಯ್ಸ್, ನಾನು ನಿಮ್ಮ ಫೇವ್ರೆಟ್ ಎಡಿಟರ್ ಸ್ಮಾರ್ಟ್ ಸ್ವಾಗ್. ಈ ಟ್ಯುಟೋರಿಯಲ್ ಬಂದುಬಿಟ್ಟು ಫೇಸ್ ಸ್ಮೂತ್ನಿಂಗ್ ಮತ್ತು ಹೇರ್ ಸ್ಮೂತ್ನಿಂಗ್ ಬಗ್ಗೆ ಬನ್ನಿ ಹೇಳ್ತೀನಿ ಯಾವ ಆ್ಯಪು ಯಾವ ಬ್ರಷ್ ಯೂಸ್ ಮಾಡಬೇಕು ಅಂತ. ಲೆಟ್ ಸ್ಟಾರ್ಟ್ ದ ವಿಡಿಯೋ. ಹೇ ಗೈಸ್, ಆ್ಯಪ್ ನೇಮ್ ಬಂದುಬಿಟ್ಟು ಸ್ಕೆಚ್ ಬುಕ್ ಅಂತ. ಪ್ಲೇಸ್ಟೋರ್ ಓಪನ್ ಮಾಡಿ, ಸ್ಕೆಚ್ ಬುಕ್ ಅಂತ ಟೈಪ್ ಮಾಡಿ, ಸ್ಕೆಚ್ ಬುಕ್ ಸರ್ಚ್ ಮಾಡಿ, ಸ್ಕೆಚ್ ಬುಕ್ ಅಂತ ಬರುತ್ತೆ. ಇದು ಯಾವುದೇ ಥರ ಮೋಡ್ ಎಪಿಕೆ ಬೇಡ, ಯಾಕಂದರೆ ಅವ್ರ ಕಡೆಯಿಂದನೇ ಎಲ್ಲ ಬಿಟ್ಬಿಟ್ಟಿದ್ದಾರೆ. ಫ್ರೀ ಆಪ್ಷನ್ಸು, ಜಸ್ಟ್ ಯಾವ ಬ್ರಷ್ ಆದರೂ ಯೂಸ್ ಮಾಡ್ಬೋದು. ಸೊ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ, ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ನೆಕ್ಸ್ಟು ಗ್ಯಾಲ್ರಿಗೆ ಹೋಗ್ಬಿಟ್ಟು ಫೋಟೋ ಸೆಲೆಕ್ಟ್ ಮಾಡಿರಿ. ನಾನು ಈ ಫೋಟೋ ಸೆಲೆಕ್ಟ್ ಮಾಡಿದ್ದೀನಿ, ಪಿಂಪಲ್ಸ್ ರಿಮೂವ್ ಮಾಡೋಕ್ಕೆ ಮತ್ತು ಏರ್ ಸ್ಮೂತಿಂಗ್ ಮಾಡೋದಕ್ಕೆ. ನೆಕ್ಸ್ಟ್ ಸೆಂಡ್ ಕೊಡಿ, ಆ್ಯಂಡ್ ದೆನ್ ಸ್ಕೆಚ್ ಬುಕ್ ಅಂತ ಆಪ್ಷನ್ ಇರುತ್ತೆ, ಇಲ್ಲಿ ಸ್ಕೆಚ್ ಬುಕ್ ಮೇಲೆ ಕ್ಲಿಕ್ ಮಾಡಿ. ಫೋಟೋ ಓಪನ್ ಆಗಿದೆ, ಇಲ್ಲಿ 5th ಆಪ್ಷನ್ ಕಾಣಿಸ್ತಿದೆ, ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ದೆನ್ ಸ್ಕ್ರೋಲ್ ಮಾಡಿ ಕೆಳಗೆ, ಸ್ಮಡ್ಜ್ ಅಂತ ಆಪ್ಷನ್ ಇರುತ್ತೆ. ಆ್ಯಂಡ್ ದೆನ್ 7th ಬ್ರಷ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ದೆನ್ ಸೆಟ್ಟಿಂಗ್ಸ್ಗೆ ಹೋಗಿ ನಿಮ್ಮ ಫೋಟೋಗೆ ಅಡ್ಜಸ್ಟ್ಮೆಂಟ್ಗೆ ಇಟ್ಕೊಳ್ಳಿ. ನಾನು ನನ್ನ ಫೋಟೋಗೆ 22ವರೆಗೂ ಇಟ್ಕೊಂಡಿದ್ದೀನಿ. ಸೈಜು ಮತ್ತು ಸ್ಟ್ರೆಂತು, ನೀವು ಫ್ಲೋ ಯಾವುದೇ ಫೋಟೋಗೆ ಯೂಸ್ ಮಾಡಬೇಕಾದ್ರೂ ಫ್ಲೋ 3% ಇರಬೇಕು. ಆ್ಯಂಡ್ ಸೈಜು ಮತ್ತು ಸ್ಟ್ರೆಂತ್ ಮಾತ್ರ ನೀವು ಕಡಿಮೆ ಮತ್ತು ಜಾಸ್ತಿ ಮಾಡ್ಕೋಬೇಕು. ನಾನು ಬನ್ನಿ ಝೂಮ್ ಮಾಡ್ಕೊಳ್ಳಿ. ವರ್ಟಿಕಲಾಗಿ ಒಂದು ಸತಿ ಬ್ರಷ್ ಮಾಡಿದ್ರೆ ದೆನ್ ಹಾರಿಸಾಂಟಲಾಗಿ ಮಾಡಬೇಕು ಮತ್ತೆ, ಯಾಕಂದರೆ ನೋಡಿ ಈ ಥರ ಲೈನಾಗಿ ಕಾಣಿಸುತ್ತೆ. ನಾನು ಈ ವಿಡಿಯೋನ ಫಾಸ್ಟ್ ಮಾಡ್ತೀನಿ, ಯಾಕಂದರೆ ಟೈಮ್ ಹಿಡಿಯುತ್ತೆ. ಫೇಸ್ ಸ್ಮೂತ್ನಿಂಗ್ ಆಗಿದೆ, ಈಗ ಹೇರ್ ಸ್ಮೂತ್ನಿಂಗ್ ಬಗ್ಗೆ ಹೇಳ್ತೀನಿ. ನೆಕ್ಸ್ಟ್ ಮತ್ತೆ ಅಲ್ಲಿಗೆ ಹೋಗಿ ಸ್ಮಡ್ಜಿಗೆ ಹೋಗಿ, ಇಲ್ಲಿ ಸ್ಮಡ್ಜಿಗೆ ಹೋಗಿ ಮತ್ತು 4th ಬ್ರಷ್ ಯೂಸ್ ಮಾಡಿ. ಅದು ಅಷ್ಟೇ, ಫ್ಲೋ 2% ಇರಲಿ. ಆ್ಯಂಡ್ ದೆನ್ ಸೈಜು ಮತ್ತು ಸ್ಟ್ರೆಂತ್ನ ಅಡ್ಜಸ್ಟ್ಮೆಂಟ್ ಮಾಡಿಕೊಳ್ರಿ ನಿಮ್ಮ ಪಿಕ್ ಮೇಲೆ. ನಾನು 18 ಇಟ್ಕೊಂಡಿದ್ದೀನಿ, ನೋಡೋಣ. ಏರ್ಸ್ ಹೆಂಗೆ ಹೋಗಿದೋ ಹಂಗೆ ನೀವು ಬ್ರಷ್ ಮಾಡಬೇಕಾಗುತ್ತೆ. ನೋಡಿ ಈ ಥರ. ನಾನು ಈ ವಿಡಿಯೋನ ಫಾಸ್ಟ್ ಮಾಡ್ತೀನಿ. ಇಷ್ಟೇ, ಏರ್ ಸ್ಮೂತಿಂಗು ಮತ್ತು ಫೇಸ್ ಸ್ಮೂತಿಂಗ್ ಎರಡೂ ಆಗಿದೆ. ದೆನ್ ಫೋಟೋ ಸೇವ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ಫಸ್ಟ್ ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಶೇರ್ ಕೊಡಿ, ಸೇವ್ ಟು ಡಿವೈಸ್ ಕೊಡಿ. ದೆನ್ ಸೇವ್ ಕೊಡಿ. ಫೋಟೋ ಸೇವ್ ಇದೆ. ದೆನ್ ನೋಡಿ, ಫೇಸ್ ಸ್ಮೂತ್ನಿಂಗ್ ಮತ್ತು ಏರ್ ಸ್ಮೂತ್ನಿಂಗು ಇಷ್ಟೇ. ಯೂಸ್ ಮಾಡಿ ಆ್ಯಂಡ್ ಕೀಪ್ ಸಪೋರ್ಟಿಂಗ್.